ಥ್ಯಾಂಕ್ಸ್. ನೋ ಇಟ್ಸ್ ಫೈನ್. ನನ್ನ ಹೆಸರು ಆಶಾ ವಿವೇಕ್ ಅಂತ. ನಾನು 18 ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಆದಷ್ಟು ಪರಿಸರನೂ ಪೇಂಟ್ ಮಾಡ್ತೀನಿ ನಾನು, ಬಿಕಾಸ್ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಸೊ ನಂದು ಕೆಲವು ವರ್ಕ್ ನೀವು ನೋಡಿದ್ರೆ ಅದರಲ್ಲಿ ಪರಿಸರನೂ ಇದೆ. ನಾವು ಹಳೆ ಮನೆಗಳು ಮಾಡಿದ್ದೀನಿ. ಸೊ ಇಬ್ಬರು ಕೋ ಎಕ್ಸಿಸ್ಟ್ ಆಗಬೇಕು. ನಾವು ಪರಿಸರನ ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ಬೆಂಗಳೂರು ಯಾವತ್ತೂ ಸೆಕೆ ಇರಲಿಲ್ಲ. ನಾವು ಪರಿಸರನ ಹಾಳು ಮಾಡ್ತಾ ಇರೋದ್ರಿಂದ ಇವಾಗ ನಾವು ಡೆಲ್ಲಿ ಅಷ್ಟೇ ಸೆಕೆ ಇದೆ. ಇವಾಗ ಎಲ್ಲರೂ ಬೆಂಗಳೂರು ಬಂದು ಸೆಟ್ಲ್ ಆಗೋರು, ಬಟ್ ಈಗ ಬೆಂಗಳೂರೇ ಸೆಕೆ ಆಗಿದೆ. ಸೊ ನನ್ನ ಪೇಂಟಿಂಗ್ ಮೂಲಕ ನಾನು ಎಲ್ಲರಿಗೂ ಪರಿಸರನ ತೋರಿಸೋಕೆ ಇಷ್ಟಪಡ್ತೀನಿ. ಈವೆಂಟ್ ಚೆನ್ನಾಗಿ ನಡೀತಾ ಇದೆ ಸರ್. ಫುಟ್ಫಾಲ್ ಚೆನ್ನಾಗಿದೆ ಎಲ್ಲ ಎಂಕರೇಜ್. ಇದು ಫಸ್ಟ್ ಇಯರ್ ನಂದು, ಬಟ್ ಇದು ಅವ್ರದ್ದು ಎರಡನೇ ಎಡಿಷನ್ ಇದು. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ. ಮಾಡಿದ್ದೇನೆ ಸರ್. ನಾನು ಇಂಡಿಯಾ ಆರ್ಟ್ ಫೆಸ್ಟಿವಲ್ ಅಲ್ಲಿ ಮಾಡಿದ್ದೆ. ಆಮೇಲೆ ಚಿತ್ರಕಲಾ ಪರಿಷತ್ತಲ್ಲೇ ನಾನು 2 ಸೋಲೋ ಶೋ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಫುಟ್ಫಾಲ್ ಇದೆ. ಚಿಕ್ಕ ವಯಸ್ಸಿಂದ ಪಾಟ್ಗಳ ಮೇಲೆ ಪೇಂಟ್ ಮಾಡ್ತಾ ಇದ್ದೆ. ಆಮೇಲೆ ಇಂಟ್ರೆಸ್ಟ್ ಇತ್ತು. ಅದು ಮದುವೆ ಆದ್ಮೇಲೆ ಮಗಳಾದ್ಮೇಲೆ ಸ್ವಲ್ಪ ಎಲ್ಲ ನಿಧಾನ ಆಯ್ತು. ಬಟ್ ಇಂಟ್ರೆಸ್ಟ್ ಇರೋದ್ರಿಂದ ಒಳಗೆ ತುಂಬಾ ದಿವಸ ಇಟ್ಕೊಳಕ್ ಆಗಲ್ವಲ್ಲ, ಅದು ಹೆಂಗೋ ಹೊರಗೆ ಬರ್ಲೇಬೇಕಿತ್ತು. ಸೊ ಹಂಗಾಗಿ ಮಾಡಿದೆ. ಹಾ, ನಾನು ಈಗ 18 ವರ್ಷದಿಂದ ಪೇಂಟ್ ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಇದು ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಕೊಡುತ್ತೆ. ನನಗೆ ಕಂಪನಿನೇ ಬೇಡ ಅನ್ಸುತ್ತೆ. ನಾನು ಅದು ಮಾಡ್ತಾ ಇದ್ರೆ ಅದ್ರೊಳಗೆ ಮುಳುಗೋಗಿರ್ತೀನಿ. ಎಷ್ಟೋ ಸತಿ ಫ್ಯಾಮಿಲಿ ಅವರು ಪಿಕ್ಚರ್ಗೆ ಟಿಕೆಟ್ ಬುಕ್ ಮಾಡಿರ್ತಾರೆ, ನಾವು ಪೇಂಟ್ ಮಾಡ್ತಿರ್ತೀನಿ. ನಾನು ಆ ಪಿಕ್ಚರ್ಗೆ ಹೋಗ್ದಿರೋ ಪೇಂಟ್ ಮಾಡ್ತೀನಿ. ಹೇಳ್ತೀನಿ ಬರಲ್ಲ, ನಾನು ಪಿಕ್ಚರ್ ಆಮೇಲೆ ನೋಡ್ಕೊಳ್ತೀನಿ ಅಂತ. ಸೊ ಮಾಡ್ಬೇಕಾದ್ರೆ ಒಂಥರ ಇವ್ರು ಟೋಟ್ಲಿ ಇಮ್ಮರ್ಸ್ಡ್ ಅದರಲ್ಲಿ. ಹೆಣ್ಮಕ್ಳಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ನಾನು ಆ್ಯಕ್ಚುಲಿ ಹೌಸ್ ವೈಫ್ ಆಗಿ, ಪ್ಲಸ್ ಐ ಆಮ್ ಫಾಲೋಯಿಂಗ್ ಮೈ ಪ್ಯಾಷನ್. ಸೊ ಯಾವತ್ತು ವಯಸ್ಸು ಅನ್ನೋದು ಇಲ್ಲ. ನಿಮ್ಗೆ ಯಾವಾಗ ಮನ್ಸಿಗೆ ತೋಚುತ್ತೋ, ರಿಟೈರ್ ಆದ್ಮೇಲೂ ಸಹಿತ ನಿಮ್ಮಲ್ಲಿ ಏನಾದರೂ ಒಂದು ಪ್ಯಾಷನ್ ಇದ್ರೆ, ಪೇಂಟಿಂಗ್ ಅಂತಲ್ಲ, ನಿಮ್ಗೆ ಏನೇ ಪ್ಯಾಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ನೀವು ಎಂಬ್ರಾಯ್ಡ್ರಿನೇ ಇರ್ಬೋದು, ಅದನ್ನು ಮಾತ್ರ ನಿಲ್ಲಿಸ್ಬೇಡಿ, ಮಾಡ್ತಾನೆ ಇರ್ರಿ. ಯಾವತ್ತಾದರೂ ಅದು ನಮಗೆ ನಿಜವಾಗ್ಲೂ ತುಂಬ ಸಂತೋಷ ಕೊಡುತ್ತೆ ಅದು. ನಾನು ಪೇಂಟಿಂಗ್ಸ್ ಹೆಂಗೆ ಮಾಡ್ತಾ ಇದ್ದೀನಿ, ಈಗಿನ ಇಲ್ಲಿರೋ ಸೀರೀಸ್ ಏನು ಅಂದರೆ, ನನ್ನ ಒಂದು ಟ್ರಾವೆಲ್ ಪ್ಲಸ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರ ಟ್ರಾವೆಲಲ್ಲಿ ನಾನು ಅವ್ರ ಪಿಕ್ಚರ್ಸ್ ತೊಗೊಂಡು ಮಾಡ್ತೀನಿ. ಯಾಕಂದರೆ ನಾನು ಮಾಡ್ತಾ ಇರೋದು ಆಯಿಲ್ ಆನ್ ಕ್ಯಾನ್ವಸ್. ನಾನು ಅಲ್ಲೇ ಕೂತು ಲೈಫ್ ಪೇಂಟಿಂಗ್ ಮಾಡೋಕ್ಕಾಗಲ್ಲ. ಸೊ ಫೋಟೋ ಇಂದ ನೋಡ್ಕೊಂಡು ಮಾಡ್ತೀನಿ. ಇದು ನನ್ನ ಫ್ರೆಂಡ್ ಮಗ ದೇರಾರ್ದು ನಾನು ತೆಗ್ದಿರೋ ಪಿಕ್ಚರ್. ಇದು ಇನ್ನೊಂದು ಫ್ರೆಂಡ್ ಅವ್ರು ಕಳಿಸಿರೋದು. ಇದು ನನ್ನ ನೀಸ್ ಅವರು ಯುರೋಪ್ ಟ್ರಿಪ್ಪಲ್ಲಿ ತೆಗ್ದಿರೋ ಪಿಕ್ಚರ್ದು ಇದು ಪೇಂಟಿಂಗ್. ಸೊ ಆ ರೀತಿ ಇದು ಹಿಂಗೆ ಯಾರ್ದು ಟ್ರೆಕ್ಕಿಂಗಲ್ಲಿ ಕಳಿಸಿರೋ ಪಿಕ್ಚರ್ ನನಗೆ. ಅದು ಬಂದು ಕೇರಳದಲ್ಲಿ ರೋಡ್ ಮೇಲೆ ಹೋಗ್ಬೇಕಾದ್ರೆ ತೆಗ್ದಿರೋದು ಅದು. ಇದು ಸುಮ್ಮನೆ ಸ್ಕೈ ವಿತ್ ಲೈಟ್ನಿಂಗ್ ಮಾಡಿದ್ದೀನಿ. ಕಂಪ್ಲೀಟ್ಲಿ ಸ್ಕೈ ವಿತ್ ಬ್ಲೆಂಡಿಂಗ್. ಇದು ಬಂದು ಚಂದ್ರ ಯಾರಿಗಿಷ್ಟ ಆಗಲ್ಲ. ರಾತ್ರಿ ಆ ಕೂಡಲೇ ಎಲ್ಲರೂ ಚಂದ್ರ ಹುಡುಕ್ತೀವಿ. ಸೊ ಚಂದ್ರಂದು ಡಿಫ್ರೆಂಟ್ ಫೇಸಸ್ ಆಫ್ ಮೂನ್ಸ್ ಅಂತ ಮಾಡಿದ್ದೀನಿ. ಇವೆಲ್ಲ ಡಿಫ್ರೆಂಟ್ 2 ಸೈಜಲ್ಲಿ ಮಾಡಿದ್ದೀನಿ. ಇದನ್ನ ನಾನು ದೊಡ್ಡದೊಂದು ಚಿಕ್ಕದು. ಚಂದ್ರ ಎಲ್ಲರಿಗೂ ಇಷ್ಟ. ರಾತ್ರಿ ಆ ಕೂಡಲೇ ಎಲ್ಲರೂ ಚಂದ್ರ ಹುಡುಕ್ತೀವಿ ಆ ರೀತಿ. ಅಂಡ್ ನಾನು ಫ್ಯಾಮಿಲಿ ಟ್ರಿಪ್ಸ್ ಜೊತೆ ಹೋದಾಗ, ಬೆಳಗ್ಗೆ ಎದ್ದು ವಾಕ್ ಹೋದಾಗ, ಇದು 3 ಗೋವಾದಲ್ಲಿ ತೆಗ್ದಿರೋದು. ಗೋವಾ ಮನೆಗಳನ್ನ ತೆಗೆದು ಅದನ್ನ ಪೇಂಟ್ ಮಾಡಿದ್ದೀನಿ ನಾನು. ಆಮೇಲೆ ಇದು ನನ್ನ ಅತ್ತಿಗೆ ತೋಟದ ಮನೆ ಇದು. ಸೊ ತೋಟದಲ್ಲಿ ಅಂದ್ರೆ ಅವ್ರ ರೈಟರ್ಗೆ ಮನೆ ಕೊಟ್ಟಿರೋದು ಅದು. ಸೊ ಅದನ್ನ ಫೋಟೋ ತೆಗೆದು ಮಾಡಿದ್ದೀನಿ. ಸೊ ಇದು ಗೋವಾದೆ. ಇದು ಒಂದು ಹಳ್ಳಿಲಿ ತೆಗೆದು ಮಾಡಿರೋದು ಇದನ್ನು. ಸೊ ಇದ್ರಲ್ಲೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನೇಚರ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ ಜೊತೆ ಅದು ಆ ರೀತಿ ತೋರಿಸಿದ್ದೀನಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.